ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ವಿಭಿನ್ನವಾದ ಬೆಳಗಿನ ತಿಂಡಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ಎಲ್ಲಾನು ತುಂಬ ಸುಲಭವಾಗಿ ಮಾಡುವಂಥದ್ದು ಮತ್ತು ರುಚಿಯಾಗಿ ಕೂಡ ಇರುವಂಥದ್ದು. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆ ಈ ಎಲ್ಲ ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಮೊದಲನೇದಾಗಿ ನಾನು ಒಂದು ಉತ್ತಪ್ಪ ತೋರಿಸ್ತಾ ಇದ್ದೀನಿ, ದಿಢೀರ್ ಉತ್ತಪ್ಪ ಅಂತ. 4 ಸ್ಪೂನ್ನಷ್ಟು ಅವಲಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಒಳ್ಳೆಯದು. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಿಗೆ ರುಬ್ಕೋಬೇಕು, ಹೆಚ್ಚು ನೀರು ಹಾಕೋದು ಬೇಡ. ಈಗ ನೀರೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಥರ ನುಣ್ಣಿಗೆ ರುಬ್ಕೊಂಡಿರಬೇಕು. ಅವಲಕ್ಕಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಮತ್ತು ತೂತಾಗಿ ಬರುತ್ತೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ 2 ಕಪ್ನಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಮೀಡಿಯಮ್ ರವೆ, ನಾರ್ಮಲಾಗಿ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ, ಈ ರವೆನ ಹಾಕ್ಕೋತಾ ಇದ್ದೀನಿ 2 ಕಪ್ನಷ್ಟು. 1 ಕಪ್ಪು ಮೊಸರು, ಹುಳಿ ಇಲ್ಲದೆ ಇರೋದು ಆದಷ್ಟು ಹಾಕ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದು ದಿಢೀರಂತ ಆಗುವಂಥದ್ದು, ಜೊತೆಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ, ಅಂದರೆ ತುಂಬ ನೀರಾಗಬೇಡ. ನೀವು ಉತ್ತಪ್ಪ ನೋಡಿರ್ಬೋದು, ಸ್ವಲ್ಪ ದಪ್ಪನಾಗಿ ಮಾಡಿರ್ತಾರೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಾಗೆ ಕಲಿಸ್ಕೋತಾ ಇದ್ದೀನಿ. ಈಗ ನೋಡಿ, ಈ ಹದಕ್ಕೆ ಇದ್ದರೆ ಸಾಕು. ಈಗ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಡೋಣ. ಈಗ ಒಂದು ಬಾಣಲೆ ತಗೊಂಡು ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು 2 ನಿಮಿಷ ಬಾಡಿಸ್ಕೋತಾ ಇದ್ದೀನಿ. ಇದನ್ನು ಹಾಗೆ ಹಸಿಯಾಗಿ ಹಾಕಿದ್ರೆ ಬೇಗ ಬೇಯಲ್ಲ, ಹಾಗಾಗಿ ಸ್ವಲ್ಪ ಬಾಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಇದಕ್ಕೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ ಬಾಡಿಸ್ಕೋತಾ ಇದ್ದೀನಿ. ಈಗ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಮಿಕ್ಕ ತರಕಾರಿನ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಒಂದು 10 ಸೆಕೆಂಡು ಈ ಥರ ಬಿಸಿ ಇದೆಲ್ಲ ಬಾಣಲೆ, ಅದರಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಹೆಚ್ಚು ಬೇಯಿಸೋದೇನು ಬೇಡ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ನಾವು ಉತ್ತಪ್ಪ ಮಾಡೋಣ. ಒಂದು ಕಾವಲಿ ಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸೌಟಿನಷ್ಟು ಹಿಟ್ಟು ತಗೊಂಡು ಸ್ವಲ್ಪ ದಪ್ಪಕ್ಕೆ ಈ ಥರ ಹಾಕ್ಕೋಬೇಕು. ಈ ಸೈಜ್ ಆದರೆ ಸಾಕು. ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ತರಕಾರಿ, ಸ್ವಲ್ಪ ಬಾಡಿಸ್ಕೊಂಡು ಇಟ್ಕೊಂಡಿರೋ ತರಕಾರಿನ ಮೇಲಿಂದ ಈ ಥರ ಹಾಕ್ಕೋಬೇಕು. ಒಂದು ಸೌಟಿನ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಇದು ಒಂದೇ ಸೈಡಲ್ಲಿ ಬೇಯಿಸ್ಕೋಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತಟ್ಟೆ ಮುಚ್ಚಿ ಒಂದು 20 ಸೆಕೆಂಡು ಬಿಡೋಣ. ಬೆಂದಿರುತ್ತೆ. ಈಗ ತೆಕ್ಕೋಬೋದು. ಈಗ ನೋಡಿ, ದಿಢೀರ್ ಉತ್ತಪ್ಪ ರೆಡಿ ಆಯಿತು. ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮಿಕ್ಕ ಉತ್ತಪ್ಪಗಳನ್ನು ಮಾಡ್ಕೊಳ್ಳೋದು. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಈಗ ಉತ್ತಪ್ಪ ರೆಡಿಯಾಗಿದೆ. ದಿಢೀರಂತ ಬೆಳಗಿನ ತಿಂಡಿಗೆ ತುಂಬ ಸೂಕ್ತವಾದದ್ದು. ಒಂದು ಸಲ ಮಾಡಿ ನೋಡಿ. ಈಗ ಇನ್ಸ್ಟೆಂಟ್ ದೋಸೆ ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಪ್ರೋಟೀನ್ ಯುಕ್ತವಾದದ್ದು, ಜೊತೆಗೆ ಇನ್ಸ್ಟೆಂಟಾಗಿ ಆಗುವಂಥದ್ದು. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಕಪ್ನಷ್ಟು ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು 1 ಅಥವಾ 2 ಹಸಿಮೆಣಸಿನ್ಕಾಯಿ, 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡು ಇದನ್ನು ಕೂಡ ಹಿಟ್ಟಿನ ಜೊತೆಗೆ ಸೇರಿಸ್ಕೋಬೇಕು. ಇದು ಕೂಡ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಿಂಗು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ದೋಸೆ ಹಿಟ್ಟಿನ ಹದಕ್ಕೆ ಇದು ಬರಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಯಾವುದಾದ್ರೂ ಸೊಪ್ಪು ಕೂಡ ನೀವು
ಹಾಕ್ಕೋಬೋದು, ಕ್ಯಾರೆಟ್ ತುರಿ ಹಾಕ್ಕೋಬೋದು. ಈಗ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ದಿಢೀರಂತ ಆಗುವಂಥದ್ದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ತವಾ ಕಾದಿದೆ. ಇದಕ್ಕೆ ನಾನು ಒಂದು ಸೌಟಿನಷ್ಟು ಹಿಟ್ಟು ಹಾಕ್ಕೊಂಡು ದೋಸೆನ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸಾಸ್ ಜೊತೆ ಅಥವಾ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಗರ್ಗರಿಯಾಗಿ ಬೆಂದ ನಂತರ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಈಗ ನೋಡಿ ಈ ಥರ ಕಲರ್ ಬಂದಿರುತ್ತೆ. ಈಗ ಇನ್ನೊಂದು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ತುಂಬ ಸಾಫ್ಟಾಗಿ ಮತ್ತು ಗರಿಗರಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ತೆಕ್ಕೋತಾ ಇದ್ದೀನಿ. ಈಗ ಮತ್ತೊಂದು ತಿಂಡಿ ತುಂಬ ರುಚಿಯಾಗಿರುವಂಥದ್ದು ಅಕ್ಕಿ ತರಿ ಕಡುಬು ಮಾಡ್ತಾ ಇದ್ದೀನಿ. ಇದರಲ್ಲಿ ಕಾಯಿ ಚಟ್ನಿ ಕೂಡ ಇದೆ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಬಾಣಲೆಗೆ ನಾನು ಅಕ್ಕಿ ತರಿ ಹಾಕ್ಕೋತಾ ಇದ್ದೀನಿ. ಸುಮಾರು 2 ಗ್ಲಾಸಷ್ಟು. ಚೆನ್ನಾಗಿ ಬಿಸಿ ಆಗೋ ತನಕ ಇದನ್ನು ಹುರ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ. ಈಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಬಾಣಲೆ ಇಟ್ಕೊಂಡು ಸುಮಾರು ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಾರ್ಮಲಾಗಿ ಒಗ್ಗರಣೆ ಮಾಡ್ಕೋತೀವಲ್ಲ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೋಬೇಕು. ನೀವು ಬೇಕಾದರೆ ಅವರೆಕಾಳು ಸಿಗ್ತಾ ಇರೋದ್ರಿಂದ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ನಾನು ಸುಮಾರಾಗಿ 1ಕ್ಕೆ 2.5 ನೀರು ಹಾಕ್ಕೋಬೇಕು. ಅಂದರೆ 1 ಕಪ್ಪು ಅಕ್ಕಿ ತರಿ ಆದರೆ 2.5 ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ನೀರು ಕುದಿಯೋಕ್ಕೆ ಬಿಡೋಣ. ಕುದೀತಾ ಇದೆ. ಈಗ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. 1 ಕಪ್ನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ಈ ಹಂತದಲ್ಲಿ ನೀವು ಬೇಯಿಸಿರೋ ಅವರೆಕಾಳು ಕೂಡ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ಕುದ್ದಾದಮೇಲೆ ರವೆನ ನಿಧಾನಕ್ಕೆ ಹಾಕ್ಕೋಬೇಕು. ಗಂಟಿಲ್ದಾಗೆ. ಹುರಿದಿರೋದ್ರಿಂದ ಸಾಮಾನ್ಯವಾಗಿ ಗಂಟು ಆಗಲ್ಲ. ಈಗ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆದಷ್ಟು ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈ ಆಡಿಸ್ತಾ ಇರಬೇಕು. ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ಕೋತೀವಲ್ಲ ಅದೇ ಥರ. ಈಗ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಹದಕ್ಕೆ ಇರಬೇಕು. ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಮುಚ್ಚಿ ಇನ್ನೂ ಒಂದು 5 ನಿಮಿಷ ಬಿಡೋಣ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಚಟ್ನಿ ಮಾಡ್ಕೊಂಡು ಬಿಡೋಣ. ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಹಿಂಗು, ಅದರ ಜೊತೆಗೆ ಹಸಿ ಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಮಾಡ್ಕೋಬೇಕು. ಈಗ ಆಗಿದೆ, ಚಟ್ನಿ ಆಗಿದೆ. ನೀವು ಬೇಕಾದ್ರೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೋದು. ಈಗ ನೋಡೋಣ. ಸ್ವಲ್ಪ ತಣ್ಣಗಾಗಿದ್ದರೆ ನೀವು ಕಡುಬನ್ನ ಮಾಡ್ಕೋಬೋದು. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಈಗ ಸ್ವಲ್ಪ ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆರತ್ತೆ ಕೂಡ. ಈಗ ಇದನ್ನು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಸವರ್ಕೋಬೇಕಾಗತ್ತೆ. ಈ ಥರ ಸವರ್ಕೊಂಡು ನೀವು ಈಗ ಸ್ವಲ್ಪನೇ ಮಿಶ್ರಣ ತಗೊಂಡು ಗುಂಡಗೆ ಅಥವಾ ಚಪ್ಪಟೆಯಾಗಿ ನಿಮಗೆ ಯಾವ ಥರ ಶೇಪ್ ಇಷ್ಟನೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೀನಿ.
ಹೀಗೆ ಮೀಡಿಯಮ್ ಸೈಜಿನ ಚಪ್ಪಟೆಯ ಆಕಾರ ಮಾಡಿಕೊಂಡು ಆ ಬೌಲಲ್ಲಿ ಇಟ್ಕೋಬೇಕು. ಇದೇ ರೀತಿ ಉಳಿದ ಮಿಶ್ರಣದಿಂದ ಕೂಡ ನೀವು ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ಈ ಥರ ಒಂದರ ಮೇಲೆ ಒಂದು ಜೋಡಿಸಿ ಇಟ್ಕೋಬೇಕು. ಈಗಾಗಲೇ ನೀರು ಕುದಿಯೋಕ್ಕೆ ಇಟ್ಟಿರಬೇಕು ಸ್ಟೀಮರಲ್ಲಿ. ಅದರಲ್ಲಿ ಈ ಬೌಲ್ನ ಇಡೋಣ. ಇಟ್ಟು ಒಂದು ಸುಮಾರು 8 ನಿಮಿಷ ಬಿಡಬೇಕಾಗತ್ತೆ. ನಾವು ಇಡ್ಲಿ ಮಾಡ್ಕೋತೀವಲ್ಲ ಆ ಥರ. ಈಗ ಆಗಿದೆ, ಚೆನ್ನಾಗಿ ಸ್ಟೀಮ್ ಬರ್ತಾ ಇದೆ. ಈಗ ನೋಡಿ ಈ ಥರ ನೋಡಿದ್ರೆ ಒಡೆಯಲ್ಲ, ಇದು ಚೆನ್ನಾಗಿ ಬೆಂದಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ. ಬೆಳಗಿನ ತಿಂಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಲೇಯರ್ಡ್ ಚಪಾತಿ ಅಂತ ಮಾಡ್ತಾ ಇದ್ದೀನಿ. ನಾರ್ಮಲ್ಲಾಗಿ ಚಪಾತಿ ತಿಂದು ಅಕಸ್ಮಾತ್ ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು. ಇದಕ್ಕೆ ನೀವು ಮೊಸರು ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಪಲ್ಯ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಯಾಕೆ ಅಂತಂದರೆ ಇದರಲ್ಲೇ ನಾವೆಲ್ಲ ಮಸಾಲೆನ ಹಾಕಿರ್ತೀವಿ. ಮತ್ತು ತುಂಬ ಡಿಫ್ರೆಂಟಾಗಿ ಲೇಯರ್ ಕೂಡ ಇರುತ್ತೆ ಇದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಅಂದರೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಇರುತ್ತೆ ಚಪಾತಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಆದಷ್ಟು ನಾದಿ ಕಲಿಸ್ಕೋಬೇಕಾಗತ್ತೆ. ಈ ಥರ ಕಲಿಸ್ಕೊಂಡಾಗಿದೆ. ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಳೋಣ. ಈಗ ಕೊನೆಯಲ್ಲಿ ಸ್ವಲ್ಪ ನೀರು ಕೈ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ನಾದಿ ಮುಚ್ಚಳ ಮುಚ್ಚಿ ಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೋಡಿ ಇಷ್ಟು ಸಾಫ್ಟಾಗಿರಬೇಕು. ಇದನ್ನು ಲಂಚ್ ಬಾಕ್ಸ್ಗೂ ಬೇಕಾದರೆ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಚೆನ್ನಾಗಿ ತೊಳೆದು ಹೆಚ್ಚಿರುವಂಥ ಪುದೀನ ಪೂರ್ತಿ ಡ್ರೈ ಮಾಡ್ಕೋಬೇಕು. ಒಂದು ಚೂರು ಕಡ್ಡಿ ಇರಬಾರ್ದು, ನೀರು ಇರಬಾರ್ದು. ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದು ಕಲರ್ದು, ಖಾರದ್ದಲ್ಲ. ಚಾಟ್ ಮಸಾಲದಲ್ಲಿ ಈಗಾಗಲೇ ಉಪ್ಪಿರುತ್ತೆ, ಹಾಗಾಗಿ ಸಪ್ರೇಟಾಗಿ ನಾನು ಉಪ್ಪು ಹಾಕೋತಾ ಇಲ್ಲ. ಈಗ ಸ್ವಲ್ಪ ಹಿಟ್ಟು ತಗೊಳ್ಳೋಣ. ನಿಮಗೆ ಯಾವ ಸೈಜಿನ ಚಪಾತಿ ಬೇಕೋ ಅಷ್ಟು ಹಿಟ್ಟು ತಗೋಬೇಕು. ಈಗ ಎಲ್ಲ ಈ ಥರ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಸೈಜಿನ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈ ಥರ ಎಲ್ಲ ಮಾಡಿಕೊಂಡು ಒಣ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೋಬೇಕು. ಈಗ ಈ ಥರ ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಕ್ಕೂ ಅಲ್ಲ, ಈ ಥರ ಲಟ್ಟಿಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆನ ಹಚ್ಕೋಬೇಕಾಗತ್ತೆ. ಇಲ್ಲಿ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ಕೋಬೇಕು. ಈಗ ಇದ್ರ ಮಧ್ಯೆ ನಾವು ಕಟ್ ಮಾಡ್ಕೊಂಡಿರೋ ಪುದೀನಾನ ಹಾಕ್ಕೋಬೇಕು. ಒಂದು ಚೂರು ಕಡ್ಡಿ ಇರಬಾರ್ದು, ಜೊತೆಗೆ ನೀರಿನ ಅಂಶ ಕೂಡ ಇರಬಾರ್ದು. ಇಲ್ಲ ಅಂತಂದರೆ ಲಟ್ಸೋಕ್ಕೆ ತುಂಬ ತೊಂದರೆ ಆಗುತ್ತೆ. ಈಗ ಇದನ್ನು ಅರ್ಧ ಭಾಗವಾಗಿ ಮಡಿಸ್ಕೋಬೇಕು. ಇಲ್ಲೂ ಕೂಡ ನಾವು ತುಪ್ಪ ಅಥವಾ ಎಣ್ಣೆನ ಹಚ್ಕೋಬೇಕಾಗತ್ತೆ. ಇದಾದ ನಂತರ ಇನ್ನೊಂದು ಮಡಿಕೆ ಮಡಿಸ್ಬೇಕು. ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಇನ್ನೊಂದು ಮಡಿಕೆ ಮಡಿಸ್ಕೊಂಡು ಇದನ್ನು ಒಣ ಹಿಟ್ಟಲ್ಲಿ ಅದ್ದಿ ನಾರ್ಮಲ್ಲಾಗಿ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಕಡ್ಡಿ ಅಥವಾ ನೀರಿನ ಅಂಶ ಇದ್ದರೆ ಲಟ್ಸೋದು ಕಷ್ಟ ಆಗುತ್ತೆ, ಜೊತೆಗೆ ತೂತು ಕೂಡ ಆಗೋಗುತ್ತೆ. ಈಗ ಈ ಥರ ಲಟ್ಟಿಸ್ಕೊಂಡು ಕಾದಿರೋ ತವದಲ್ಲಿ ಹಾಕಿ ನಾರ್ಮಲ್ಲಾಗಿ ಚಪಾತಿ ಮಾಡ್ಕೋತೀವಲ್ಲ ಅದೇ ಥರ ಮಾಡ್ಕೋಬೇಕು. ಈಗ ನಾವು ಚಪಾತಿನ ಬೇಯಿಸ್ಕೊಳ್ಳೋಣ.
ಆದಷ್ಟು ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಗರಿಗರಿಯಾಗಿ, ಜೊತೆಗೆ ಮೃದುವಾಗಿ ಕೂಡ ಇರುತ್ತೆ. ಚೆನ್ನಾಗಿ ಹಿಟ್ಟು ಕಲಸಿದರೆ ಮೃದುವಾಗಿ ಕೂಡ ಇರುತ್ತೆ. ಈಗ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ನೀವು ಈ ಥರ ಲೇಯರ್ಡ್ ಚಪಾತಿನ, ಜೊತೆಗೆ ಪುದೀನ ಫ್ಲೇವರ್ ಇರೋ ಅಂಥ ಚಪಾತಿನ ಮಾಡ್ಕೋಬೋದು. ಇದನ್ನು ನೀವು ಯಾವುದಾದ್ರೂ ಪಲ್ಯದ ಜೊತೆ ಸರ್ವ್ ಮಾಡ್ಬೋದು. ಈಗ ಇನ್ನೊಂದು ರೀತಿಯಲ್ಲಿ, ಅಂದರೆ ಇನ್ನೊಂದು ಫ್ಲೇವರ್ ಇರೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಈ ಥರ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೂ ಕೂಡ ಎಣ್ಣೆ ಅಥವಾ ತುಪ್ಪನ ಹಚ್ಕೋಬೇಕಾಗತ್ತೆ. ನಾನಿಲ್ಲಿ ತುಪ್ಪ ತಗೊಂಡಿದ್ದೀನಿ. ಪೂರ್ತಿಯಾಗಿ ತುಪ್ಪ ಹಚ್ಕೊಂಡಿದ್ದೀನಿ. ಇದಕ್ಕೂ ರೆಡ್ ಚಿಲ್ಲಿ ಪೌಡರು, ಚಾಟ್ ಮಸಾಲಾನ ಹಾಕ್ಕೋಬೇಕು. ಈಗ ಇಲ್ಲಿ ನಾನು ಕಸೂರಿ ಮೇಥಿ ಅಂತ ಸಿಗತ್ತಲ್ಲ, ಅಂದರೆ ಮೆಂತ್ಯ ಸೊಪ್ಪು ಒಣಗಿಸಿ ಮಾಡಿರುವಂಥದ್ದು. ನೀವು ಬೇಕಾದರೆ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ತಗೊಂಡು ಪುದೀನ ಥರನೇ ಚೆನ್ನಾಗಿ ಅದನ್ನು ಒರೆಸಿ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಈ ಥರ ಮಡಿಕೆ ಮಡಿಸ್ಕೋಬೇಕು. ಹೀಗೆ ಮಾಡಿಕೊಂಡು ಅದನ್ನು ಸುರುಳಿ ಸುತ್ಕೋಬೇಕಾಗತ್ತೆ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ. ಈ ಥರ ಸುತ್ತಕೊಂಡು ಒಣ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೋಬೇಕಾಗತ್ತೆ. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಈ ಥರ ಮಾಡಿಕೊಂಡು ನೀವು ನಾರ್ಮಲ್ಲಾಗಿ ಚಪಾತಿ ಲಟ್ಟಿಸೋ ಥರ ಲಟ್ಟಿಸ್ಕೊಂಡು ಚಪಾತಿನ ಮಾಡ್ಕೋಬೋದು. ಈ ಥರ ಸುರುಳಿ ಸುತ್ತಿರೋದ್ರಿಂದ ಮಧ್ಯ ಮಧ್ಯೆ ಹೆಚ್ಚು ಪದರಗಳು ಬಂದಿರುತ್ತೆ. ಜೊತೆಗೆ ಮೆಂತ್ಯ ಸೊಪ್ಪಿನ ಘಮ ಕೂಡ ಇರುತ್ತೆ. ಆದಷ್ಟು ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ಆ ಥರ ಲಟ್ಟಿಸ್ಕೊಂಡು ಇದನ್ನು ಕೂಡ ಚಪಾತಿನ ನಾರ್ಮಲ್ಲಾಗಿ ಮಾಡ್ಕೊಳ್ಳೋ ರೀತಿ ಮಾಡ್ಕೋಬೇಕು. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಪದರ ಪದರವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬದಿ ಆದಮೇಲೆ ಇನ್ನೊಂದು ಬದಿ ಕೂಡ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಈ ಥರ ಎಲ್ಲ ಪದರ ಬಿಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನೆಕ್ಸ್ಟು ಬನ್ಸಿ ರವೆಯಿಂದ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಕುಕ್ಕರ್ಗೆ ನಾನು 1 ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ 1 ನಿಮಿಷ ಕಾಲ ಈ ಥರ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಆದ ನಂತರ ಅರ್ಧ ಗ್ಲಾಸ್ ಹೆಸರು ಬೇಳೆಗೆ 1 ಗ್ಲಾಸಷ್ಟು ಬನ್ಸಿ ರವೆ ತಗೋಬೇಕಾಗತ್ತೆ. ಈಗ ರವೆನ ಹಾಕ್ಕೋತಾ ಇದ್ದೀನಿ. ಈಗ ಎರಡನ್ನು ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಒಂದು 6 ರಿಂದ 7 ನಿಮಿಷ ಆಗ್ಬೋದು ಹುರ್ಕೋಬೇಕು. ಉದುರುದುರಾಗಿ ಬರುತ್ತೆ ಆಗ. ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 3ರಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ 1.5 ಆಯಿತು. 1.5ಕ್ಕೆ ಬದಲಾಗಿ 3ರಷ್ಟು ನೀರು ಹಾಕ್ಕೋತಾ ಇದ್ದೀನಿ. 3ಕ್ಕಿಂತ ಕಡಿಮೆ ಬೇಡ, 3ಕ್ಕಿಂತ ಜಾಸ್ತಿ ಆದರೆ ಆಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಲ್ಲ ತರಕಾರಿಗಳು ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಎಲ್ಲ ಹಾಕ್ಕೋಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ ಹಾಗೆ ಹಾಕ್ಕೋಬೋದು, ಹಾಕದೇನೂ ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. 2 ವಿಷಲ್ಲು. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ, ಬಿಸಿಬೇಳೆ ಬಾತು ಪೌಡರ್, ಸ್ವಲ್ಪ ಕಾಯಿ ತುರಿದಿರೋದಾಗಲಿ ಇಲ್ಲ ಚೂರು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ಈಗ ಒಂದು ಬಾಣಲೆ ತಗೊಂಡು ಸುಮಾರು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಹಿಂಗು ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಗರಿ ಆಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಆಗಿದೆ. ಇದಕ್ಕೆ 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಇದೆಲ್ಲ ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. 1 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅಂದರೆ ಬಿಸಿಬೇಳೆ ಬಾತ್ ಪೌಡರ್ನ ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಈಗ ಚೆನ್ನಾಗಿ ಕುದಿಬೇಕು. ಇದು ಕುದೀತಾ ಕುದೀತಾ ಅದು ಗಟ್ಟಿಯಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಈಗ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಕುದ್ಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ರವೆ ಮತ್ತು ಹೆಸರು ಬೇಳೆನ, ಅದನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಇದೆಲ್ಲ ಬೆಂದಿರೋದ್ರಿಂದ ಹೆಚ್ಚು ಸಮಯ ತಗೊಳ್ಳಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಈಗ ನೋಡಿ, ಈ ಹದ ಇದ್ದರೆ ಸಾಕು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಸಣ್ಣ ಊರಿನಲ್ಲಿ ಇಟ್ಕೋಬೇಕು. ಈಗ ನೋಡಿ, ಸಣ್ಣಗೆ ಕುದೀತಾ ಇದೆ. ಇಷ್ಟಾದರೆ ಸಾಕು. ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ರಾಯ್ತಾ ಅಥವಾ ಹಪ್ಪಳ, ಸಂಡಿಗೆ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಅವಲಕ್ಕಿ ಬಿಸಿಬೇಳೆ ಬಾತು. ಇದು ಕೂಡ ಬೇಗ ಆಗುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಹೆಸರುಬೇಳೆ ಮತ್ತು ಗಟ್ಟಿ ಅವಲಕ್ಕಿ ತೊಗೋಬೇಕು. 1 ಭಾಗ ಹೆಸರುಬೇಳೆ ಆದರೆ 2 ಭಾಗದಷ್ಟು ಗಟ್ಟಿ ಅವಲಕ್ಕಿ. ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಏನು ಬೇಕೋ ಅದನ್ನು ಸ್ವಲ್ಪ ತರಕಾರಿ ಇಟ್ಕೊಂಡಿದ್ದೀನಿ. ನೀವು ತರಕಾರಿ ಇಲ್ಲದೇನೂ ಮಾಡ್ಕೋಬೋದು. ಸ್ವಲ್ಪ ಉಪ್ಪು, ಎಣ್ಣೆ, ಹುಣಸೆ ಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಮೊದಲನೇದಾಗಿ ಹೆಸರುಬೇಳೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ತರಕಾರಿ ಕೂಡ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕ್ಕೋಬೋದು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಲ್ ಆದರೆ ಸಾಕು. ಅಷ್ಟೊತ್ತಿಗೆ ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕಾದ ನಂತರ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಕೂಡ ದಿಢೀರಂತ ಆಗುವಂಥದ್ದು ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು. ಇದಾದ ನಂತರ ಸ್ವಲ್ಪ ಟೊಮೆಟೊ, ಇದು ಹುಳಿ ಇಲ್ಲದೇ ಇರೋದು ಹಾಕ್ಕೋತಾ ಇದ್ದೀನಿ. ಈಗ ಬಾಡಿಸ್ಕೊಂಡಿದ್ದಾಗಿದೆ.
ಇದಾದ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಕ್ಯಾಪ್ಸಿಕಮ್ ಆದರೆ ಸಾಕು, ಜಾಸ್ತಿ ಬೇಡ. ಈಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಬಿಸಿಬೇಳೆಬಾತ್ ಪೌಡರು 2ರಿಂದ 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಬಾಡಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಸುಮಾರು ಅರ್ಧ ಗ್ಲಾಸ್ ಅಷ್ಟು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜೊತೆಗೆ ಹುಣಸೆ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಕುದೀತಾ ಇದೆ. ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಒಂದು ಕುದಿ ಬಂದ ಮೇಲೆ ಅವಲಕ್ಕಿನ ತೊಳೆದು ಬೆರೆಸ್ಕೋಬೋದು. ಈಗ ಅವಲಕ್ಕಿ ತೊಳೆದು ಇಟ್ಕೊಂಡಿರೋದನ್ನು ಬೆರೆಸ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ಹಾಕಿದ ತಕ್ಷಣ ನೀವು ಆದಷ್ಟು ಉರಿನ ಕಡಿಮೆ ಇಟ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನೀರಾಗಿದೆ. ಒಂದು 2 ಅಥವಾ 3 ನಿಮಿಷ ಬಿಟ್ಟರೆ ಒಳ್ಳೆ ಹದ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಬಿಡೋಣ. ನೋಡಿ, ಈಗ ಹದ ಕರೆಕ್ಟಾಗಿದೆ. ಸರ್ವ್ ಮಾಡ್ಬೋದು. ಇದನ್ನು ಕೂಡ ರಾಯ್ತದ ಜೊತೆ, ಪಾಪಡ್ ಜೊತೆ, ಹಪ್ಪಳ, ಸಂಡಿಗೆ ಜೊತೆ ಸರ್ವ್ ಮಾಡಿ. ನೀವು ಬೇಕಾದರೆ 1 ಸ್ಪೂನು ತುಪ್ಪ ಕೂಡ ಹಾಕಿ ಸರ್ವ್ ಮಾಡ್ಬೋದು. ನಿಮಗೆ ಈ ಎಲ್ಲ ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.